ಮುಂದಿನ ಸುದ್ದಿಗೆ ಹೋಗೋಣ. ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ 3 ವರ್ಷ ಕಂಪ್ಲೀಟ್ ಆಯಿತು. ಸಚಿವ ಸಂಪುಟ ಪುನರ್ರಚನೆಗಾಗಿ ಕಾಯ್ತಾ ಇರುವವರು, ಮಂತ್ರಿಗಳಾಗಬೇಕು ಅಂತ ಕಾಯ್ತಾ ಇರುವವರು ಕಾಯ್ತಾನೇ ಇದ್ದಾರೆ. ಈಗ ಅವರ ಪ್ರಯತ್ನಗಳ ಜೋರಾಗ್ತವೆ ಅನ್ನುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಇಲಾಖೆಗಳ ಮೌಲ್ಯಮಾಪನ ನಡೀಲಿ, ಸಾಮಾಜಿಕ ನ್ಯಾಯ, ಪ್ರಾಂತ್ಯವಾರು ನ್ಯಾಯದ ಲೆಕ್ಕಾಚಾರ ನಡೀಲಿ, ಕೆಲವರನ್ನ ಕೈಬಿಟ್ಟು ಅರ್ಹರನ್ನ ಮಿನಿಸ್ಟರ್ ಮಾಡಿ ಅಂತ. रिजवान अरशद, श्रीनिवास माने, यासिर खान पठान, खनीज फातिमा, ಪ್ರಿಯಾ ಕೃಷ್ಣ ಸೇರಿದಂತೆ ಶಾಸಕರುಗಳ ತಂಡ ದೆಹಲಿಗೆ ಹೋಗಿದ್ದಾರೆ. ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾರಂತೆ. ತಂಡ ಈಗಾಗಲೇ ಹೋಗಿದೆ, ಇನ್ನೊಂದು ತಂಡ ಮಂಗಳವಾರ ಅಥವಾ ಬುಧವಾರ ದಿಲ್ಲಿಗೆ ಹೋಗುತ್ತಂತೆ. ಈಗಾಗಲೇ ಒಮ್ಮೆ ಕೆಲವು ಶಾಸಕರು ದಿಲ್ಲಿಗೆ ಹೋಗಿ ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ಭೇಟಿಯಾಗಿ ಬಂದಿದ್ದಾರೆ. ಈ ಸಲ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವ ಪ್ರಯತ್ನ ಕೂಡ ನಡೀತಾ ಇದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಬಹಿರಂಗವಾಗಿ ಹೇಳ್ತಾರೆ, 30 ಶಾಸಕರು ಹೋಗ್ತೀವಿ ದಿಲ್ಲಿಗೆ ಅಂತ. ಮೇ 27ನೇ ತಾರೀಕು 30 ಶಾಸಕರು ದೆಹಲಿಗೆ ಹೋಗ್ತೀವಿ, ಹೈಕಮಾಂಡ್ ಮುಂದೆ ಹಕ್ಕು ಮಂಡಿಸ್ತೀವಿ ಅಂತ. ಒಂದು 2-3 ದಿವಸದಲ್ಲಿ ಮೀಟಿಂಗ್ ಮಾಡಿ ಸುಮಾರು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವ ತಮ್ಮ ಮಡಿ ಅಂತ ಹಾಗೆ ಆ ಥರ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಯಾಕಂದರೆ 3 ವರ್ಷ ಆಗ್ತಾ ಬಂತು, ಇವತ್ತಿಗೂ ಯಾರು ಅದ್ರ ಬಗ್ಗೆ ಎತ್ತರ ಇರ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ನಾವು ಮಾಡ್ತೀವಿ, ಸಂಪೂರ್ಣ ವಿಸ್ತರಣೆ ಇದೆ, 15 ಜನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು 20 ಜನ ಬೇರೆ ತಗೊಳ್ಬೇಕಂತ ನಾವು ಹೇಳಿದ್ದೀವಿ. ಯಾಕಂದರೆ 3 ವರ್ಷ ಅಧಿಕಾರವನ್ನು ಅನುಭವಿಸಿದ್ದಾರೆ ಅವರು. ಆದ್ದರಿಂದ ನಾವು ಡೆಲ್ಲಿ ಹೋಗೋದು ಬಹುಶಃ 28-29 ಒಳಗೆ ಡೆಲ್ಲಿ ಹೋಗಬೇಕಂತ ತೀರ್ಮಾನ ಮಾಡಿ. ಎಷ್ಟು ಜನ ಸರ್? 30-35 ಜನ ಹೊಡ್ತೀವಿ. ಹೌದು, ಹಿಂದೆ ಹೋದ ಟೀಮಲ್ಲಿ ಮೊನ್ನೆ 25 ಜನ ಹೋಗಿದ್ದೀವಿ. ಈಗ ಮತ್ತೆ ಜಾಸ್ತಿ ಆಗಿದ್ದಾರೆ, ಒಂದು 35 ಜನರ ಮೇಲೆ ಹೋಗ್ಬೇಕಂತ ತೀರ್ಮಾನ ಮಾಡಿ. ಅಂತಲ್ಲ, ಇದು ಇದ್ದವ್ರು ತೆಗೆದುಕೊಡಿ ಅಂತ ಬಹಳ ಜನ ಆಗಿದಾರಲ್ಲ. ಏನೋ ಇವತ್ತು ಅವರೇ ಇರಬೇಕಂತ ಏನಿಲ್ಲಲ್ಲ. 3 ವರ್ಷಗಳಿಗೆ ಅವಕಾಶ ಕೊಟ್ಟಿದ್ದೀವಿ, 6 ತಿಂಗಳ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಹಾಗಾಗಿ ಮತ್ತೊಂದು ಅವಕಾಶವನ್ನು ರಾಜ್ಯದಲ್ಲಿ ಶಕ್ತಿಯುತ ಮತ್ತು ಕಾಂಗ್ರೆಸ್ ಪಕ್ಷ ಆಗಬೇಕಾದ್ರೆ ಅದಕ್ಕೆ ಇವತ್ತು ತೀರ್ಮಾನವನ್ನು ಮಾಡಬೇಕು.
ಸಿಎಂ ಬದಲಾವಣೆ ಮಾಡೋದು ನಮ್ಮ ಕೈಲಿಲ್ಲ, ಅದು ರಾಷ್ಟ್ರೀಯ ನಾಯಕರ ಕೈಲಿ ಇಲ್ಲ. ಅದ್ರ ಬಗ್ಗೆ ಇಲ್ಲ, ನಮ್ಮ ಹಕ್ಕುಗಳಿಂದ ನಾವು ಕೇಳ್ತೀವಿ. ಸಿಎಂ ಬದಲಾವಣೆ ನೀವು ಅವ್ರನ್ನ ಕೇಳ್ಕೋಬೇಕು, ಅಷ್ಟು ಬಿಟ್ಟರೆ ನಮಗೆ ಇದನ್ನು ಖಂಡಿತ ಕೊಡಬೇಕು. ಕೊಡದೆ ಹೋದರೆ ನಾವು ಉಗ್ರವಾದಂಥ ನಮ್ಮದು ಮುಂದಿನ ತೀರ್ಮಾನಗಳಿದ್ದಾವೆ. ನಮ್ಮ ಅದೇ ಬಿಡಲ್ಲ ನಾವು. ಇನ್ನು 15 ದಿವಸದೊಳಗೆ ನಮಗೆ ಒಂದು ಅವಕಾಶ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೇರೆ ವಿಚಾರ ಬೇರೆ ಇದೆ, ಅದನ್ನು ಮುಂದೆ ತೀರ್ಮಾನ ಮಾಡಿ ನಿರ್ಧಾರ. ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ಜಾಯ್ನ್ ಆಗಿದ್ದಾರೆ, ಪ್ರಶಾಂತ್ ನಾಥ್ ಕೂಡ ಇದ್ದಾರೆ. ಮಾರುತೇಶ, ಈ ಸ್ಟೋರಿಲಿ ಹೈಲೈಟ್ 27ನೇ ತಾರೀಕು ದಿಲ್ಲಿಗೆ 30 ಜನ ಹೋಗ್ತೀವಿ ಅನ್ನೋದಲ್ಲ, 15 ದಿವಸದೊಳಗೆ ಮಾಡದೇ ಇದ್ದರೆ ಮುಂದೆ ಬೇರೆ ಪ್ಲ್ಯಾನ್ ಇದಾವೆ ನಮ್ಮ ಮೂವಂದ್ರವರು. ದಟ್ ಈಸ್ ದ ಹೆಡ್ಲೈನ್ ಆ್ಯಕ್ಚುಲಿ. ಏನು ಬೇರೆ ಪ್ಲ್ಯಾನು? ಅಲ್ಲ, ಸುಮ್ಮನೆ ಮಾಧ್ಯಮಗಳ ಮುಂದೆ ಹೇಳ್ತಾರೆ ಅಷ್ಟೇ. ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಬಹಿರಂಗವಾಗಿ ಬಂದು ಮಾತನಾಡ್ಬೋದು, ಹೈಕಮಾಂಡ್ ಮಾಡ್ತಾ ಇಲ್ಲ ಮಾಡಿ ಅಂತೇಳಿ ಒತ್ತಾಯ ಮಾಡ್ಬೋದು. ಮತ್ತೊಂದು ಸತಿ CM ಅವ್ರನ್ನ ಭೇಟಿಯಾಗಿ ನೀವೇ ಖುದ್ದು ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ಕೇಳ್ಬೋದು. ಇದರ ಹೊರತಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ನಾಳೆ ರಾಜ್ಯಸಭೆ ಈಗ ಚುನಾವಣೆ ಘೋಷಣೆ ಆಗಿದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಏನಾದ್ರು ಇವರೆಲ್ಲ ಮತದಾನ ಮಾಡಲ್ಲ, ನಾವೆಲ್ಲ ಗೈರಾಗೋಣ ಅಂತ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಆ ಥರದ ಧೈರ್ಯ ತೋರಿಸುವಂತಹ ನೇತೃತ್ವ ವಹಿಸುವಂಥವ್ರು ಯಾರು ಕಾಣಿಸ್ತಾ ಇಲ್ಲ ಈ ಹಿರಿಯ ಶಾಸಕರ ಪೈಕಿ. ಮತ್ತು ಸಚಿವ ಸಂಪುಟ ಪುನರ್ರಚನೆಗೆ ಆಗ್ರಹಿಸಿ ದೆಹಲಿಗೆ ಹೋಗ್ತಾ ಇರೋರ ಪೈಕಿ ಎಲ್ಲರೂ ಕೂಡ ಹೈಕಮಾಂಡ್ನ ಮುಂದೆ ಮನವಿ ಮಾಡಬೇಕು, ರಿಕ್ವೆಸ್ಟ್ ಮಾಡಬೇಕು. ಹೊರತುಪಡಿಸಿದ್ರೆ ಅವರಿಗೆ ಬೇರೆ ಏನೋ ನಾವು ಹೈಕಮಾಂಡ್ ಸೀರಿಯಸ್ ಆಗಿ ತಗೊಂಡು ಮಾಡೇ ಬಿಡಬೇಕು ಅನ್ನುವ ರೀತಿಯಲ್ಲಿ ನಾವೇನೋ ಮಾಡ್ತೀವಿ ಅನ್ನುವಂತಹ ಯಾವುದೇ ಸೂಚನೆಗಳು ಕಾಣ್ತಾ ಇಲ್ಲ. ಇದೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಗಟ್ಟಿ ಧ್ವನಿಯಲ್ಲಿ CM ಮುಂದೆನೂ ಕೂಡ ಶಾಸಕರು ಕೇಳೋದಕ್ಕೆ ತಯಾರಿಲ್ಲ. ಶಾಸಕರ ಈ ಆಕ್ರೋಶದ ಮಾತು, ಸಿಟ್ಟಿನ ಮಾತು ಎಲ್ಲ ಕ್ಯಾಮ್ರಾ ಮುಂದೆ ಮಾತ್ರ ಕಾಣಿಸುತ್ತೆ ವಿನಃ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಾಗ ಅವರದು ಈ ಆಕ್ರೋಶನೂ ಇರಲ್ಲ, ಸಿಟ್ಟು ಇರಲ್ಲ, ಕೇವಲ ಮನವಿ ಮಾತ್ರ ಇರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಈಗ ಕಾಂಗ್ರೆಸ್ ಇದೆ. ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಗೆದ್ದಿದ್ದಾರೆ. ಯಾರೋ ಒಂದಿಬ್ರು ರಾಜೀನಾಮೆ ಕೊಟ್ಟರು ಕೂಡ ಏನೂ ಆಗಲ್ಲ ಅನ್ನೋದು ಗೊತ್ತಿದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಹೆಚ್ಚು ಸೀರಿಯಸ್ ಆಗಿ ಶಾಸಕರ ಈ ಮನವಿಗಳನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಆ ಸಂಖ್ಯೆಯಲ್ಲಿ ಶಾಸಕರಿದ್ದಾರೆ, ಏನೊಂದು 5-10 ಜನ ಹೋದರೂ ಪರವಾಗಿಲ್ಲ ಅನ್ನುವಂತಹ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಅಷ್ಟು ಶಾಸಕರ ಸಂಖ್ಯೆ ಇದೆ. ಹಾಗಾಗಿ ಶಾಸಕರ ಈ ಡಿಮ್ಯಾಂಡು, ಈ ಒತ್ತಡ, ಈ ಆಕ್ರೋಶ ಎಲ್ಲ ಕ್ಯಾಮ್ರಾ ಮುಂದೆ ಇರುತ್ತೆ ವಿನಃ ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿಯಾದಾಗಲೂ ಈ ಆಕ್ರೋಶ ಇರಲ್ಲ, ಸುರ್ಜೇವಾಲಾ ಭೇಟಿಯಾದಾಗಲೂ ಕೂಡ ಈ ಆಕ್ರೋಶ ಇರಲ್ಲ, KC ವೇಣುಗೋಪಾಲ್ ಭೇಟಿಯಾದಾಗಲೂ ಕೂಡ ಆಕ್ರೋಶ ಇರಲ್ಲ. ನಮಗೆ ಇರುವ ಈ ಪ್ರಶ್ನೆ ಏನು? ಈಗಾಗಲೇ ಒಂದು ತಂಡ ದೆಹಲಿಗೆ ಹೋಗಿದ್ದಾರೆ, ಇವರು ಕೂಡ ಮಂಗಳವಾರ ಬುಧವಾರ ದೆಹಲಿಗೆ ಹೋಗೋರಿದ್ದಾರೆ. ಈಗ ರಾಜ್ಯಸಭೆ ಚುನಾವಣೆ ಈಗ ನಡುವೆ ಘೋಷಣೆ ಆಗಿದೆ. ಈ ರಾಜ್ಯಸಭೆ ಚುನಾವಣೆ ಘೋಷಣೆ ಆಗಿರುವ ಈ ಸಂದರ್ಭದಲ್ಲಿ ಈ ಶಾಸಕರ ಆಕ್ರೋಶನೋ ಅಥವಾ ಈ ಶಾಸಕರ ಮನವಿಯನ್ನು ಹೈಕಮಾಂಡ್ ಹೇಗೆ ಪರಿಗಣಿಸುತ್ತೆ ಗೊತ್ತಿಲ್ಲ. ಒಂದು ರೀತಿ ತ್ರಿಶಂಕು ಪರಿಸ್ಥಿತಿಯಲ್ಲಿ ಶಾಸಕರು ಸಿಲ್ಕೊಂಡಿದ್ದಾರೆ. ಚುನಾವಣೆಗೂ ಮುಂಚೆ CM ಮಾಡಿ ಅಂತ DK ಶಿವಕುಮಾರ್ ಅವರು ದಿಲ್ಲಿಗೆ ಹೋದ್ರೆ ಆಗಸ್ಟ್ ಅಲ್ಲಿ BBMP ಎಲೆಕ್ಷನ್ ಇದಾವಪ್ಪ, ಅಲ್ಲಿ ತನಕ ಏನು ಬೇಡ ಅಂತಾರೆ. ಹಂಗೆ ಇವ್ರಿಗೂ ಹೇಳಿ ಕಳಿಸ್ತಾರೆ, ಆಗಸ್ಟ್ ಅಲ್ಲಿ BBMP ಎಲೆಕ್ಷನ್ ಇದಾವಪ್ಪ, ಅಲ್ಲಿ ತನಕ ಏನು ಮಾತಾಡಬೇಡಿ ಸುಮ್ಮನಿರಿ ಅಂತ ಹೇಳಿ ಕಳಿಸ್ತಾರೆ. ಅಲ್ಲ, BBMP ಎಲೆಕ್ಷನ್ಗಿಂತನೂ ಇಂಪಾರ್ಟೆಂಟ್ ಇರೋದು ರಾಜ್ಯಸಭೆ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆ. ಯಾಕೆಂದ್ರೆ ಈಗ ಏನಾದ್ರೂ ಕೈ ಹಾಕಿದ್ರೆ ಅಸಮಾಧಾನಿತ ಶಾಸಕರು ನಾಳೆ ವೋಟ್ ಮಾಡ್ಲಿಕ್ಕೆ ಬರದೇ ಇದ್ರೆ ಗೈರಾಗ್ಬಿಟ್ರೆ ಏನ್ ಸಮಸ್ಯೆ ಆಗುತ್ತೆ? ನಾಳೆ ಈ ಅಂಕಿ ಸಂಖ್ಯೆ ಆಧಾರದ ಮೇಲೆ ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ ನಡೆಯುತ್ತೆ. ನಾಳೆ ಶಾಸಕರು ಮುನಿಸ್ಕೊಂಡು ನಾವೆಲ್ಲ ಬರಲ್ಲ ಅಂತೇಳಿ ಏನಾದ್ರು ತೀರ್ಮಾನ ಮಾಡಿದ್ರೆ ಅಥವಾ ಕ್ರಾಸ್ ವೋಟಿಂಗ್ ಮಾಡಿದ್ರೆ ಪರಿಷತ್ಗೆ ರಹಸ್ಯ ಮತದಾನ ಇರುತ್ತೆ. ಒಂದು ವೇಳೆ ಏನಾದರೂ ಕ್ರಾಸ್ ವೋಟಿಂಗ್ ಮಾಡಿದ್ರೆ ಅಥವಾ ವೋಟು ರದ್ದಾಗುವ ರೀತಿಯಲ್ಲಿ ಏನಾದರೂ ಟಿಕ್ ಮಾಡಿದ್ರೆ ಈ ಥರದ ಆತಂಕಗಳ ಹೈಕಮಾಂಡ್ಗೆ ಇದೆ. ಆ ರಿಸ್ಕನ್ನು ಹೈಕಮಾಂಡ್ ತೆಗೆದುಕೊಳ್ಳೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ರೆಡಿ ಇಲ್ಲ ಅನ್ನೋದು ಸತ್ಯ. ಒಂದು ಸಚಿವ ಸಂಪುಟ ಪುನರ್ರಚನೆಗಾರ ಕೈ ಹಾಕಲಿ, ನಾಯಕತ್ವ ಬದಲಾವಣೆಗಾರ ಕೈ ಹಾಕಲಿ, ಏನೇ ಆದರೂ ಕೂಡ ಕೈ ಸುಟ್ಕೊಳ್ಳೋದಂತೂ ನಿಶ್ಚಿತ ಕಾಂಗ್ರೆಸ್ ಹೈಕಮಾಂಡ್. ಆ ಕಾರಣಕ್ಕಾಗಿ ಇವ್ರ ಮನವಿಗಳನ್ನು ಅವರು ಗಂಭೀರವಾಗಿ ಆಲಿಸುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಅವರಿಗೆ ಈ ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ ಮುಗಿದ ಬಳಿಕ ಒಂದು ರಿಲ್ಯಾಕ್ಸೇಷನ್ ಮೋಡ್ಗೆ ಹೋಗ್ತಾರ ಅಂತ ನೋಡಿದ್ರೆ ಆಮೇಲೆ BBMP ಚುನಾವಣೆ ಅಂದರೆ GBA ಚುನಾವಣೆಗಳು ಕೂಡ ಎದುರಾಗ್ತವೆ. ಒಂದಾದ್ಮೇಲೆ ಒಂದು ಈ ಥರದ ಒಂದು ಅಡೆತಡೆಗಳು ಇದ್ದೇ ಇದೆ. ಆದರೆ ಹೈಕಮಾಂಡ್ ಯಾವ ಸಂದರ್ಭವನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಕುತೂಹಲ ಇದೆ. ಅಜಿತ್. ಎಸ್ ಪ್ರಶಾಂತ್, ಬೇರೆ ಪ್ಲಾನ್ಗಳಿದಾವೆ ನಮ್ಮದು. ಒಂದು 15 ದಿವಸದಲ್ಲಿ ರೀಶಫಲ್ ಆಗದೆ ಹೋದರೆ ಏನು ಮಾಡೋಕ್ಕಾಗತ್ತೆ? ಅಜಿತ್ ನೋಡಿ, ಈಗ ನಾಯಕತ್ವ ಬದಲಾವಣೆ ಮತ್ತು ಸಂಪುಟ ಪುನಾರಚನೆ ಇವೆರಡೂ ಹೈಕಮಾಂಡ್ನ ಪಾಲಿಸಿ ಡಿಸಿಷನ್ ಆಸ್ ಫಾರ್ ಆಸ್ 2028 ಆರ್ ಕನ್ಸರ್ನ್. ನೀವು ಏನೇ ನಿರ್ಣಯ ತೆಗೆದುಕೊಂಡು 2028 ದೃಷ್ಟಿಯಿಂದ ಆ ನಿರ್ಣಯವನ್ನು ತೆಗೆದುಕೊಳ್ಬೇಕು. ಹೀಗಾಗಿ ಇಲ್ಲಿಯವರೆಗೆ ಹೈಕಮಾಂಡ್ ಯಾವುದೇ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ಈಗ ಸಂಪುಟ ಪುನಾರಚನೆ ಮಾಡಿಬಿಡ್ತೀವಿ ಅಂತಕ್ಕಂಥದ್ದು ಏನಾದ್ರು ಹೈಕಮಾಂಡ್ ಹೇಳಿದ್ದೇನೆ? ಹೇಳಿಲ್ಲ.
ಇಲ್ಲ. ಶಾಸಕರು ಹೇಳ್ತಿದ್ದಾರೆ ನಮಗೆ ಸಂಪುಟ ಪುನಾರಚನೆ ಬೇಕು, ನಾವು ಮಂತ್ರಿಗಳಾಗಬೇಕು. ಡಿ ಕೆ ಶಿವಕುಮಾರ್ ಏನೋ ಒಂದು ಬೇಡಿಕೆ ಇಡ್ತಿದ್ದಾರೆ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ. ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಇಲ್ಲ, ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತಕ್ಕಂಥದ್ದು. ಇದೆಲ್ಲವೂ ಕೂಡ ಕರ್ನಾಟಕದ ನಾಯಕರು ಇಡ್ತಾ ಇರ್ತಕ್ಕಂಥ ಪ್ರಸ್ತಾವನೆಗಳು. ಹೌದು. ಭಾಳ ಮುಖ್ಯ ಏನು ಅಜಿತ್, ಈಗ ಮಾರುತೇಶ್ ಹೇಳ್ತಾ ಇದ್ರು ಇಲ್ಲ ಟಿ ವಿ ಚಾನೆಲ್ಗಳ ಎದುರುಗಡೆ ಮಾತಾಡ್ತಾರೆ, ಅದು ಬಿಟ್ಟು ಬೇರೆ ದಾರಿ ಶಾಸಕರಿಗೂ ಸದ್ಯಕ್ಕಿಲ್ಲ. ಇಲ್ಲ ಇಲ್ಲ ಹೌದು. ಬಟ್ ಅವ್ರಿಗೆ ದಾರಿ ಎಲ್ಲಿ ಕಾಣಬಹುದು ಅಂದರೆ, ನಾನು ನಿನ್ನೆಯಿಂದ ಬಿ ಜೆ ಪಿಯಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳು, ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಕುಟುಂಬದ ನಡುವೆ ಆಗ್ತಿರ್ತಕ್ಕಂಥ ಟಾಕ್ ಫೈಟ್ಗಳು, ಇವೆಲ್ಲವನ್ನು ಗಮನಿಸಿದಾಗ ಒಂದು ಅಚ್ಚರಿಯ ಅವಕಾಶ ಇರೋದು ರಾಜ್ಯಸಭಾ ಚುನಾವಣೆಯಲ್ಲಿ. ಓಕೆ. ರಾಜ್ಯಸಭಾ ಚುನಾವಣೆಯಲ್ಲಿ ಏನಾದರೂ ಒಂದು ಅಚ್ಚರಿ ಕಾದಿದೆಯಾ? ಕಾಂಗ್ರೆಸ್ ಅಂದರೆ ಕ್ರಾಸ್ ವೋಟಿಂಗ್ ಥರದ. ಕ್ರಾಸ್ ವೋಟಿಂಗ್ ಥರ ಅಂತಂದರೆ ನಿಮಗೊಂದು ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಬಂದರೆ ಅದೇ ಒಂದು ಅಚ್ಚರಿಗೆ ಕಾರಣ ಆಗ್ಬೋದು. ಓಕೆ. ಫಾರ್ ಎಕ್ಸಾಂಪಲ್, ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿ ಯಾರೋ ಒಬ್ಬ ಕ್ಯಾಂಡಿಡೇಟನ್ನು ತಂದ್ರಪ್ಪ, ತಂದು ಚುನಾವಣೆಗೆ ನಿಲ್ಲಿಸಿದರೆ ಆಗೇನಾಗ್ಬೋದು ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ. ನನಗಂತದ್ದು ಶಾಸಕರು 15 ದಿನ ಆದಮೇಲೆ ನೋಡ್ತೀವಿ. ಈಗ ಜೂನ್ 18ಕ್ಕೆ ಚುನಾವಣೆ ಇದೆ, ಮತದಾನ ಇದೆ. ಹೌದು. ಯಾವುದೂ ಇಲ್ಲ, ಅವಿರೋಧವಾಗಿ ಆಯ್ಕೆ ನಡೆದ್ರೆ ವೆಲ್ ಆ್ಯಂಡ್ ಗುಡ್, ಅದರಲ್ಲೇನು ಅದು ಪ್ರಶ್ನೆ ಬರೋಲ್ಲ, ಅಚ್ಚರಿನೂ ಬರೋಲ್ಲ, ಯಾವುದೇ ರೀತಿಯ ಕುತೂಹಲನೂ ಇರಲ್ಲ. ಬೈ ಚಾನ್ಸ್ ಈ ಒಟ್ಟು ರಾಜಕೀಯ ಬೆಳವಣಿಗೆಗಳ ಅರ್ಥ ರಾಜ್ಯಸಭಾ ಚುನಾವಣೆಯಲ್ಲಿ ಏನೋ ಒಂದು ಅಚ್ಚರಿ ಕಾದಿದೆ ಅನ್ನೋಂಗಿದ್ರೆ ಈ ಶಾಸಕರ ಸಿಟ್ಟಿಗೆ ಆಗ ಬೆಲೆ ಕೂಡ ಬರುತ್ತೆ. ಈಗ ಅವ್ರು ಹಾಗೆ ದಿಲ್ಲಿಗೆ ಹೋದರೆ ಭಾಳ ಏನು ಬೆಲೆ ಇಲ್ಲ. ಕರೆಕ್ಟ್. ರಾಜ್ಯಸಭಾ ಚುನಾವಣೆಯಲ್ಲಿ ಒಬ್ಬ ಅಚ್ಚರಿಯ ಅಭ್ಯರ್ಥಿಯನ್ನು ಏನಾದರೂ ಇಳಿಸಿದರೆ, ಅಥವಾ ಯಾರೊಬ್ರು ಇಂಡಿಪೆಂಡೆಂಟ್ ಬಂದು ನಿಂತುಬಿಟ್ರಪ್ಪ ದುಡ್ಡಿದ್ದವರು, ಆಗ ನಿಮಗೆ ಶಾಸಕರ ಸಿಟ್ಟಿಗೂ ಬೆಲೆ ಇದೆ, ಶಾಸಕರ ಓಟಿಗೂ ಬೆಲೆ ಬರುತ್ತೆ. ರೈಟ್. ಗೊತ್ತಿಲ್ಲ, ಈಗ ಬೇಳೂರು ಗೋಪಾಲ ಕೃಷ್ಣ ಎಲ್ಲ ಬಟ್ಟು ಮಾಡ್ತಿದಾರ, ವಿ ಡೋಂಟ್ ನೋ. ನಾನು ಹಿಂಗೆ ಯಾಕಂದರೆ ನಮಗೂ ಕೂಡ ಆ ರೀತಿಯ ಯಾವುದೇ ಇನ್ಫಾರ್ಮೇಷನ್ಸ್ ಯಾವ ಪೊಲಿಟಿಕಲ್ ಪಾರ್ಟಿಯ ಯಾವ ಕಾರ್ನರ್ಗಳಿಂದ ಕೂಡ ಇಲ್ಲ. ಬಟ್ ನಾವು ಅಚ್ಚರಿ ಅಂತ ಅಂತೀವಲ್ವ, ಅಚ್ಚರಿ ಏನಾದರೂ ಆಗೋದಿದ್ರೆ ಅದು ರಾಜ್ಯಸಭಾ ಚುನಾವಣೆಯಲ್ಲೇ ಆಗಬೇಕು. ಬಟ್ ಅದನ್ನು ಮಾಡಲಿಕ್ಕೆ ಯಾರಾದರೂ ತಯಾರಿದಾರಾ, ಮುಂದೆ ಬರ್ತಾರಾ ಶಾಸಕ, ಅದೆಲ್ಲವೂ ಕೂಡ ಮುಂದಿನ ಭಾಗ ಪಾಲಿಟಿಕ್ಸ್. ಒಂದು ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.